ಅಸ್ಸಾಂನ ದಿಬ್ರಗಢ ಜಿಲ್ಲೆಯ ಮೊರಾನ್ ಬೈಪಾಸ್ನಲ್ಲಿ ನಿರ್ಮಾಣವಾಗಿರೋ ದೇಶದ ಮೊದಲ ಹೆದ್ದಾರಿ ತುರ್ತು ಲ್ಯಾಂಡಿಂಗ್ ಸೌಲಭ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ C-130 ಏರ್ಕ್ರಾಫ್ಟ್ ಇದು ಐತಿಹಾಸಿಕ ಲ್ಯಾಂಡಿಂಗ್ ಆಗುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಸುಖೋಯ್ Su-30 MKI ಮತ್ತು ರಫೇಲ್ ಫೈಟರ್ ಜೆಟ್ಗಳ ಟಚ್ ಅಂಡ್ ಗೋ ವಾಯು ಪ್ರದರ್ಶನಗಳನ್ನು ನಡೆಸಲಾಯಿತು. ಚುನಾವಣಾ ರಾಜ್ಯ ಅಸ್ಸಾಂ ಪ್ರವಾಸದಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ 10 ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಚಾಲನೆ ಕೊಟ್ಟರು. ಈಶಾನ್ಯ ರಾಜ್ಯಗಳಲ್ಲಿ ನಿರ್ಮಾಣದ ಮೊದಲ ತುರ್ತು ಲ್ಯಾಂಡಿಂಗ್ ವ್ಯವಸ್ಥೆ ಏನಿದೆ ಇದು ಭಾರತದ ಭದ್ರತಾ ವಿಚಾರದಲ್ಲೂ ಕೂಡ ಗೇಮ್ ಚೇಂಜರ್ ಅನಿಸಿಕೊಳ್ಳುತ್ತೆ. ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ತುರ್ತು ಲ್ಯಾಂಡಿಂಗ್ ಸೌಲಭ್ಯ 4.2 ಕಿಲೋಮೀಟರ್ ಉದ್ದ ಇದೆ. ಇದು ತುರ್ತು ಸಂದರ್ಭಗಳಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು, ಸಾರಿಗೆ ವಿಮಾನಗಳು ಇಳಿಯೋದಕ್ಕೆ ಹಾಗೂ ಟೇಕ್ ಆಫ್ ಆಗೋದಕ್ಕೆ ಅನುವು ಮಾಡಿಕೊಡುವಂತೆ ವಿನ್ಯಾಸ ಮಾಡಲಾಗಿದೆ. ಇದು ಈಶಾನ್ಯ ಭಾಗದ ಮೊದಲ ಹೆದ್ದಾರಿ ತುರ್ತು ಲ್ಯಾಂಡಿಂಗ್ ಸೌಲಭ್ಯ. ಇದು ಸೈನ್ಯದ ಕಾರ್ಯತಂತ್ರದ ಅಗತ್ಯಗಳಿಗೆ ಅನುಗುಣವಾಗಿ ಭಾರತೀಯ ವಾಯುಪಡೆಯ ಫೈಟರ್ ಜೆಟ್ಗಳು ಮತ್ತು ಟ್ರಾನ್ಸ್ಪೋರ್ಟ್ ವಿಮಾನಗಳಿಗೆ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಕಲ್ಪಿಸುತ್ತೆ. ಯುದ್ಧ ಸೇರಿದ ಹಾಗೆ ವಿಪತ್ತುಗಳ ಸಂದರ್ಭದಲ್ಲೂ ಕೂಡ ತುರ್ತು ಪ್ರತಿಕ್ರಿಯೆಗೆ ಸಹಾಯಕವಾಗಿದೆ. ಚೀನಾ ಗಡಿಯ ಸಮೀಪದಲ್ಲಿರೋದ್ರಿಂದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಇನ್ನು ರನ್ವೇ 40 ಟನ್ಗಳಷ್ಟು ತೂಕದ ಯುದ್ಧ ವಿಮಾನಗಳನ್ನು ಮತ್ತು 74 ಟನ್ಗಳಷ್ಟು ಗರಿಷ್ಠ ಟೇಕ್ ಆಫ್ ತೂಕದ ಸಾರಿಗೆ ವಿಮಾನಗಳನ್ನು ನಿರ್ವಹಿಸೋ ಸಾಮರ್ಥ್ಯವನ್ನು ಹೊಂದಿದೆ. ಇದು ದೇಶದ ರಕ್ಷಣಾ ಸನ್ನದ್ಧತೆ, ಈಶಾನ್ಯ ಭಾರತದ ಭದ್ರತೆ ಹಾಗೂ ತುರ್ತು ಪರಿಸ್ಥಿತಿಗಳಿಗೆ ಮಹತ್ವದ ಹೆಜ್ಜೆ ಅಂತ ಹೇಳಲಾಗ್ತಾ ಇದೆ. 100 ಕೋಟಿ ವೆಚ್ಚದ ಈ ಯೋಜನೆ ಭಾರತದ ಬಲಿಷ್ಠ ಮೂಲ ಸೌಕರ್ಯಕ್ಕೆ ಸಾಕ್ಷಿಯಾಗಿದ್ದು ವಾಯುಪಡೆಯ ಕಾರ್ಯಾಚರಣೆಯನ್ನ ಮತ್ತಷ್ಟು ವೇಗಗೊಳಿಸುತ್ತೆ. ಇಂತಹ ವ್ಯವಸ್ಥೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದು ಮಾತ್ರ ಅಲ್ಲ, ತಾವೇ ಅದರಲ್ಲಿ ಇಳಿಯೋ ಮೂಲಕ ಅದರ ದಕ್ಷತೆ ಏನು ಅನ್ನೋದನ್ನ ಜಗತ್ತಿಗೆ ಸಾರಿದ್ದಾರೆ. And now call sign Eklavya, piloted by SCON leader Masand. The Rafale aircraft is now lined up for departure. You'll now witness the aircraft getting airborne in less than 500 meter and being combat ready within seconds of leaving the ground. Call sign Eklavya. कृपया अपनी दाहिनी ओर देखें. कॉल साइन अर्जुन 2 जिसका संचालन विंग कमांडर सौरभ जायसवाल